ಮಂಜುನಾಥ ಎದ್ದೇಳಲ ಎದ್ದೇಳು ಮಂಜುನಾಥ ಎದ್ದೇಳಲ ಏಳಯ್ಯ ಎವರೆಸ್ಟು ಎಷ್ಟ್ ಮಾಡ್ತೀಯ ರೆಸ್ಟು ಏಳಯ್ಯ ಎವರೆಸ್ಟು ಎಷ್ಟ್ ಮಾಡ್ತೀಯ ರೆಸ್ಟು ಸತ್ತ ಮೇಲೆ ಕೋಟಿ ವರ್ಷ ಮಾಡೋದಿದರೆಸ್ಟು ಎದ್ದೇಳು ಮಂಜುನಾಥ ಎದ್ದೇಳು ಮಂಜುನಾಥ ಎದ್ದೇಳು ಮಂಜುನಾಥ ಎದ್ದೇಳಲು ಸರ್ ಅವ್ರು ಯಾವ ಬೇಕಾದ್ರೆ ಬಾತ್ರೂಮ್ಗೆ ಅದಕ್ಕೆ ಟೈಮಿಂಗ್ಸ್ ಇಲ್ಲ ಅವ್ರು ಹೆಂಗ್ ಹಂಗೆ ಮಾಡ್ತಾರೆ ಬಂದಾಗ ಎಲ್ಲರ ಕೇಳಕ್ ಯಾರಿಲ್ಲ ಓದ್ಕೊಂಡು ಉದ್ದಾರ ಆಗ್ಬೇಕಂತ ತಂದೆದಾಗಿ ಕಳಿಸ್ತಾರೆ 24/7 ಬರೀ ಇವ್ರು ಫೋನಲ್ಲಿ ಮಾತಾಡ್ಕೊಂಡಿದ್ರು. ಬೆಳಿಗ್ಗೆ 6 ಗಂಟೆಗೆ ಇಲ್ಲ 5:30 6 ಗಂಟೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ ನಾವು. ಪಕ್ಕದಾಗ ನಾನು ನೋಡ್ತೀನಿ ಯಾರು ನಿದ್ದೆ ಎಲ್ಲ ಹೋಗಿರ್ತಾರೆ. ಮೊಬೈಲ್ ನೋಡ್ಕೊಂಡು ಕೂತಿತ್ತು ನಮ್ಗೆ ಹೇಳ್ತಾನೆ ಅಟ್ಲೀಸ್ಟ್ ಟೈಮಿಂಗ್ಸ್ ಏನ್ ರೂಲ್ಸ್ ಒಂದು ಅಟ್ಲೀಸ್ಟ್ ಒಂದು ಇಷ್ಟು ಸ್ವಲ್ಪ ಮಾತಾಡ್ತಾರ ಲವರ್ ಹತ್ರ ಅವ್ರ ಚೆನ್ನಾಗಿ ಊಟ ಮಾಡಿದ್ರೆ ಅವತ್ತೇ ನಾನು ಅವತ್ತು ಹೇಳ್ಬೇಕಂತಿದ್ದೇನೆ ಬಿಡು. ನೀನು ಮಾತಾಡ್ತಿದ್ದಲ್ಲ ಮುಂಚೆ ಹಂಗೆ ಸರಿ ಆಗ್ತದೆ. ನಂದು ಬೇರೆ ಬಿಡು. ನಾನು ಈಗ ಮಾತಾಡಲ್ಲ ನಾನು ಅದು ಹತ್ಕೊಂಡಿದ್ದೀನಿ. ಈಗ ಹತ್ಕೊಂಡಿಲ್ಲ ಅಲ್ಲ ಅದ ಹೋಗಿ ಸ್ನಾನ ಮಾಡ್ಬೇಕಾ ಏನ್ ಹಿಂಸೆ ಕೊಡ್ತಾರೆ ನಮ್ಗೆ. ನೀವು ಇವತ್ತು ಮಾತಾಡಪ್ಪ ಮಾತಾಡ್ಲಿ. ಸ್ನಾನ ಮಾಡೋದು ಹೇಳ್ಕೊಡ್ಬೇಕು ಊರವ್ರಿಗೆ. ಅವನಿಗೆ ಹೇಳ್ತೀನಿ ಸ್ನಾನಗಿನ ಮಾಡ್ಕೊಂಡು ಶಿಸ್ತಾಗಿರಪ್ಪ. ವಾರ ಆದ್ರೂ ಮೈ ತೊಳಿ ಬಿಗ್ ಬಾಸ್ ಅದು ದಯವಿಟ್ಟು ನೀರಿನ ವ್ಯವಸ್ಥೆ ಎಲ್ಲ ಇದೆ ಆದ್ರೂ ಸ್ನಾನ ಮಾಡಲ್ಲ. ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಅವ್ನು ಪ್ರದೀಪ್ ಈಶ್ವರ್ ಎಲ್ಲಿ ಹೋದ ಬಾತ್ರೂಮ್ ಹೋಗಿದ್ರು. ಇಲ್ಲ ಅವರು ಎಲ್ಲ ಬೈಕಲ್ಲಿ ಹೊರಗಡೆ ಹೋಗಿದ್ದಾರೆ ಬರ್ತಾರೆ. ಬಿಗ್ ಬಾಸ್ ಬೈಕಲ್ಲಿ ಬರೋ ಹೊರಗಡೆ ಕಳಿಸ ನಮ್ ಬಿಗ್ ಬಾಸ್ ಕಮ್ಮಿ ಕಣ. ನೀನು ಓದ್ಕೊಂತೀರ ಇಲ್ಲಿ ನೀವೇನಕ್ಕೆ ಇಡ್ಬೇಕಂದ್ರೆ ಓದ್ಕೊಂಡು ಡಿಸ್ಟರ್ಬ್ ಆಗಲ್ಲ. ಬೇಕಾದ್ರೆ ನಾನು ಇಲ್ಲೇ ಓದದಪ್ಪ. ನನಗೆ ಬಿಗ್ ಬಾಸ್ ಸಪ್ರೇಟ್ ಆದ ವ್ಯವಸ್ಥೆ ಮಾಡ್ಕೊಡೋ ಬಿಗ್ ಬಾಸ್ ನೀವು ಓದ್ಕೊಂಬಕ್ ಆಗ್ತೀರ. ಭಾರಿ ಡಿಸ್ಟರ್ಬ್ ಮಾಡ್ತಾರೆ ಬಿಗ್ ಬಾಸ್. ನನಗೆ ಈ ತರ ಭಾರಿ ಹಿಂಸೆ ಆಗುತ್ತೆ ಬಿಗ್ ಬಾಸ್. ಹಿಂಸೆ ಆದ್ರೆ ಹೋಗ್ಬಿಡು ಮನೆಗೆ. ಮನೆ ಮಾಡ್ಕಿದ್ದೀವಿ ಕಂಪ್ಲೇಂಟ್ ಮಾಡ್ತೀನಿ ಬಿಗ್ ಬಾಸ್. ಮಾಡ್ಕೋಬಹುದು ಏನ್ ಬೇಜಾರಿಲ್ಲ. ಪಾಪ ಆ ಕಡೆ ಇರೋ ದೊಡ್ಡವ ಈ ಕಡೆ ಚಿಕ್ಕವ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು. ನಮ್ಮಪ್ಪ ರಾಜ ಕೊತ್ತೂರಿ ಬೀಗ ಸಾರ್ಗ ಸೊಪ್ಪು ನೀವಿಬ್ರು ಮಾಡು ತಪ್ಪು. ಪಾಪ ಆ ಕಡೆ ಇರೋ ದೊಡ್ಡವ ಈ ಕಡೆ ಚಿಕ್ಕವ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು. ನಮ್ಮಪ್ಪ ರಾಜ ಕೊತ್ತೂರಿ ಬೀಗ ಸಾರ್ಗ ಸೊಪ್ಪು ನೀವಿಬ್ರು ಮಾಡು